ನಮಸ್ಕಾರ. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಲ್ವ? ನನಗೆ ಹುಷಾರಿರಲಿಲ್ಲ, ಅದಕ್ಕೆ ವಿಡಿಯೋ ಮಾಡಲಿಕ್ಕೆ ತಡವಾಯಿತು. ಇವತ್ತು ನಾವು ಕ್ವಶನ್ಸ್ ಕೇಳೋದನ್ನು ಹೇಗೆ ಅಂತೇಳಿ ಕಲಿಯುವ. ಅದೇ ರೀತಿಯಲ್ಲಿ ನೆಗೆಟಿವ್ ಆನ್ಸರ್ ಹೇಗೆ ಕೊಡೋದು ಅಂತೇಳಿ ಕೂಡ ನೋಡುವ. ನೀನು ಬೇಗ ಹೇಳ್ತೀಯಾ? ಹೇಗೆ ಕೇಳ್ಬೋದು ಮಲಯಾಳಂದಲ್ಲಿ? ನೀ ವೇಗಂ ಎഴുന്നേൽക്കുമോ, ನೀ ವೇಗಂ ಎഴുന്നേൽക്കുമോ, ಎഴുന്നേൽക്കുമോ, ಹೇಳುತ್ತೀಯಾ. ಮೋ ಅಂತೇಳಿ ಕೊನೆಗೊಳ್ಳುತ್ತದೆ ಅಲ್ವಾ? ಉಳಿದ ವರ್ಬುಗಳನ್ನು ಕೂಡ ನೋಡಿ. ಕುಡಿತೀಯಾ, ಕುಡಿತೀಯಾ, ಕುಡಿക്കുമോ. ತಿಂತೀಯಾ, കഴിക്കുമോ, കഴിക്കുമോ. ಓದುತ್ತೀಯಾ, ವಾയിക്കുമോ. ಕಲಿತೀಯಾ, പഠിക്കുമോ. ಹೋಗ್ತೀಯಾ, ಹೋಗುಮೋ. ಬರ್ತೀಯಾ, വരുമോ. ಮೋ ಅಂತೇಳಿ ಪ್ರತಿಯೊಂದು ವರ್ಕ್ ಕೂಡ ಕೊನೆಗೊಳ್ಳುತ್ತಲ್ವ? ಆದರೆ ಈ ರೀತಿಯಲ್ಲಿ ಮಾತನಾಡಬೇಡಿ, ತುಂಬ ಆರ್ಟಿಫಿಷಿಯಲ್ ಆಗಿ ಕಾಣಿಸ್ತದೆ. ಯಾಕಂತೇಳಿದರೆ ಇದು ರಿಟರ್ನ್ ಸ್ಟೈಲ್. ಆದರೆ ನಾವು ಮಾತನಾಡುವಾಗ ಯಾವ ರೀತಿಯಲ್ಲಿ ಹೇಳ್ಬೋದು? ಹೇಳುತ್ತೀಯಾ, ಎഴുന്നേൽക്കുവോ, ಎഴുന്നേൽക്കുവോ. ಕೂವೋ ಅಂತೇಳಿ ಕೊನೆಗೊಳ್ಳುತ್ತದೆ. ಕುಡಿತೀಯಾ, ಕುಡಿക്കുവോ, ಕುಡಿക്കുവോ. ಸ್ನಾನ ಮಾಡ್ತೀಯಾ, ಕುಳಿക്കുವೋ, ಕುಳಿക്കുವೋ. ಓದುತ್ತೀಯಾ, ವಾയിക്കുവോ, ವಾയിക്കുവോ. ಕಲಿತೀಯಾ, പഠിക്കുവോ, പഠിക്കുവോ. ಹೋಗ್ತೀಯಾ, ಹೋಗುವೋ, ಹೋಗುವೋ. ಬರ್ತೀಯಾ, വരുവോ, വരുവോ. ಗೊತ್ತಾಯ್ತಲ್ವ? ಓ ಅಂತೇಳಿ ಕೊನೆಗೊಳ್ಳುತ್ತಲ್ವ? ಕೆಲವೊಂದು ಸೆಂಟೆನ್ಸ್ಗಳನ್ನು ನೋಡುವ. ನೀನೀಗ ಸ್ನಾನ ಮಾಡ್ತೀಯಾ, ನೀ ഇപ്പോൾ കുളിക്കുവോ, നീ ഇപ്പോൾ കുളിക്കുവോ. ಅವಳೀಗ ಕಲಿತಾಳಾ, ಅವಳಿപ്പോൾ പഠിക്കുവോ, ಅವಳಿപ്പോൾ പഠിക്കുവോ. ನೀನೀಗ ಆಡ್ತೀಯಾ, ನೀ ഇപ്പോൾ കളിക്കുവോ, ನೀ ഇപ്പോൾ കളിക്കുവോ. ನೀನು ಮತ್ತೆ ತಿಂತೀಯಾ, ನೀನು ಮತ್ತೆ ತಿಂತೀಯಾ. ನೀ പിന്നെ കഴിക്കുവോ, ನೀ പിന്നെ കഴിക്കുವೋ. ಅವರು ಹೋಗ್ತಾರಾ, ಅವರು ಹೋಗ್ತಾರಾ. ಅವರ್ ಹೋಗುವೋ, ಅವರ್ ಹೋಗುವೋ. ಅವರು ಬರ್ತಾರಾ, ಅವರ್ വരുവോ, ಅವರ್ വരുവോ. ನೀನು ಮಾಡ್ತೀಯಾ, ನೀನು ಇದನ್ನು ಮಾಡ್ತೀಯಾ. ನೀ ಇದು ചെയ്യുവോ, ನೀ ಇದು ചെയ്യുവോ. ನಿಮ್ಮ ಹತ್ರ ಯಾರಾದರೂ ಈ ರೀತಿಯಲ್ಲಿ ಪ್ರಶ್ನೆ ಕೇಳಿದರೆ ಯಾವ ರೀತಿಯಲ್ಲಿ ಆನ್ಸರ್ ಕೊಡ್ತೀರಾ? ನಾನು ಸ್ನಾನ ಮಾಡೋದಿಲ್ಲ, ನಾನು ಕುಡಿಯುವುದಿಲ್ಲ, ನಾನು ಕಲಿಯುವುದಿಲ್ಲ, ಓದುವುದಿಲ್ಲ ಅಲ್ವಾ? ಅದನ್ನು ಯಾವ ರೀತಿಯಲ್ಲಿ ಮಲಯಾಳಂದಲ್ಲಿ ಹೇಳುವ ಅಂತೇಳಿ ನೋಡುವ. ನಾನು ಹೇಳುವುದಿಲ್ಲ, ഞാൻ എഴുന്നേൽക്കുന്നില്ല. ನಾನು ಸ್ನಾನ ಮಾಡೋದಿಲ್ಲ, ഞാൻ കുളിക്കുന്നില്ല. ಕುಡಿಯುವುದಿಲ್ಲ, ಕುಡಿക്കുന്നിಲ್ಲ. ತಿನ್ನುವುದಿಲ್ಲ, കഴിക്കുന്നിಲ್ಲ. ಓದುವುದಿಲ್ಲ, വായിക്കുന്നില്ല. ಕಲಿಯುವುದಿಲ್ಲ, പഠിക്കുന്നില്ല. ಹೋಗುವುದಿಲ್ಲ, പോകുന്നിಲ್ಲ. ಬರುವುದಿಲ್ಲ, വരുന്നിಲ್ಲ. ನಿಲ್ಲ ಅಂತೇಳಿ ಕೊನೆಗೊಳ್ತಲ್ವ? ಕೆಲವೊಮ್ಮೆ ನಾವು ಹೋಗಲ್ಲ, ಬರಲ್ಲ ಅಂತೇಳಿ ಹೇಳ್ತೇವಲ್ವ? ಅದನ್ನು ಯಾವ ರೀತಿಯಲ್ಲಿ ಹೇಳುವ ಅಂತೇಳಿ ಕೂಡ ನೋಡುವ. ಸ್ನಾನ ಮಾಡಲ್ಲ, ಕುಳಿಕಿಲ್ಲ. ಕುಡಿಯಲ್ಲ, ಕುಡಿಕಿಲ್ಲ. ತಿನ್ನಲ್ಲ, ತಿನ್ನಿಲ್ಲ. ಕಲಿಯಲ್ಲ, പഠിക്കില്ല. ಓದಲ್ಲ, ವಾയിക്കിಲ್ಲ. ಹೋಗಿಲ್ಲ ಅಂತೇಳಿದರೆ ಹೋಗಲ್ಲ. ಬರಲ್ಲ, ಬರಿಲ್ಲ. ಗೊತ್ತಾಯ್ತಲ್ವ? ನೋಡಿ, ಯಾವುದೇ ಸಬ್ಜೆಕ್ಟನ್ನು ಈ ವರ್ಬ್ ಜೊತೆಗೆ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಲ್ಲಿ ಚೇಂಜಸ್ ಆಗೋದಿಲ್ಲ. ತುಂಬ ಸುಲಭ ಅಲ್ವಾ ಕಲೀಲಿಕ್ಕೆ? ಇನ್ನು ನಾವು ಈಗ ಕಲಿತ ಎರಡು ರೀತಿಯ ವರ್ಬನ್ನು ಯಾವ ರೀತಿಯಲ್ಲಿ ಪ್ರಶ್ನೆಯಾಗಿ ಪರಿವರ್ತಿಸುವುದು ಹೇಗೆ ಅಂತೇಳಿ ನೋಡುವ. ಹೇಳುವುದಿಲ್ವಾ, ಹೇಳುವುದಿಲ್ವಾ. എഴുന്നേൽക്കുന്നില്ലേ, എഴുന്നേൽക്കുന്നില്ലേ. കുടിയുന്നിಲ್ವಾ, കുടിക്കുന്നില്ലേ, കുടിക്കുന്നില്ലേ. ಓದುವುದಿಲ್ವಾ, വായിക്കുന്നില്ലേ, വായിക്കുന്നില്ലേ. ಕಲಿಯುವುದಿಲ್ವಾ, പഠിക്കുന്നില്ലേ, പഠിക്കുന്നില്ലേ. ಹೋಗುವುದಿಲ್ವಾ, പോകുന്നില്ലേ, പോകുന്നില്ലേ. ಬರುವುದಿಲ್ವಾ, വരുന്നില്ലേ, വരുന്നില്ലേ. ಮಾಡುವುದಿಲ್ವಾ,
ಮಾಡುವುದಿಲ್ವಾ? ചെയ്യുന്നില്ലേ? ചെയ്യുന്നില്ലേ? ಇನ್ನೊಂದು ರೀತಿಯಲ್ಲಿ ಕ್ವಶನ್ಸ್ ಕೇಳೋದನ್ನು ಕೂಡ ನೋಡುವ. ಏಳಲ್ವಾ? ಏಳಲ್ವಾ? ಎഴുന്നേൽക്കില്ലേ? ಕುಡಿಯಲ್ವಾ? ಕುಡಿಕಿല്ലേ? ತಿನ್ನಲ್ವಾ? ತಿನ್ನಿല്ലേ? ಓದಲ್ವಾ? ವಾಯ್ಕಿല്ലേ? ಕಲಿದಿಲ್ವಾ ಅಂದರೆ ಕಲಿಯಲ್ವಾ? ಕಲಿಯಲ್ವಾ? ಪಡಿಕಿല്ലേ? ಹೋಗಲ್ವಾ? ಹೋಗಿಲ್ಲೇ? ಬರಲ್ವಾ? ವರಿಲ್ಲೇ? ಮಾಡಲ್ವಾ? ಚೆಯ್ಯಿಲ್ಲೇ? ಚೆಯ್ಯಿಲ್ಲೇ? ಆಟ ಆಡಲ್ವಾ? ಕಳಿಕಿಲ್ಲೇ? ಗೊತ್ತಾಯ್ತಲ್ವಾ? ಇವತ್ತಿನ ಕ್ಲಾಸ್ ಹೇಗಿತ್ತು? ಎಲ್ಲನೂ ಅರ್ಥ ಆಯಿತಾ? ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ಅದಷ್ಟು ಸಲ ಬೇಕಾದರೂ ಹೇಳಿಕೊಡೋಕ್ಕೆ ರೆಡಿ ಇದ್ದೇನೆ. ಹಾಗೆ ಇದನ್ನೆಲ್ಲ ಬರೆದಿಟ್ಕೊಳ್ಳಿ, ತುಂಬ ಸಲ ಓದಿ, ತುಂಬ ಸಲ ಕೇಳಿ. ಹೊಸ ಭಾಷೆ ಅಲ್ವಾ, ನಾಲಿಗೆಗೆ ಹೊಸ ಭಾಷೆ ಹೊಂದಿಕೊಳ್ಳಿ. ಹಾಗೆ ಯಾವತ್ತೂ ಕೂಡ ಇದನ್ನು ಬೈಹಾಟ್ ಮಾಡಲಿಕ್ಕೆ ಹೋಗಬೇಡಿ. ಇದೊಂದು ರೆಫರೆನ್ಸಿಗೋಸ್ಕರ ಮಾತ್ರ ತೆಗೆದಿಟ್ಕೊಳ್ಳಿ. ಓಕೆ. ಹಾಗೆ ನಾನು ಈ ರೀತಿಯಲ್ಲಿ ಗ್ರಾಮರ್ ಕಲಿಸುವಾಗ ನಿಮಗೆಲ್ಲನೂ ಕನ್ಫ್ಯೂಷನ್ ಆಗ್ತದೆ ಅಂತೇಳಿ ನನಗೆ ಡೌಟ್ ಆಗ್ತಾ ಇದೆ. ನನಗೆ ಯಾವ ರೀತಿಯಲ್ಲಿ ಕ್ಲಾಸ್ ಬೇಕು ಅದನ್ನು ಹೇಳಿ ಅಂತೇಳಿದರೆ ನಾನು ಗ್ರಾಮರ್ ಕಲಿಸೋದನ್ನು ಬಿಟ್ಟು ಇನ್ನು ಉಳಿದ ವಿಷಯಗಳನ್ನು ಹೇಳಿಕೊಡ್ಬೇಕಾ ಅದನ್ನು ಹೇಳಿ. ಓಕೆ, ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.